ಏನ್ ಮಾತಾಡ್ಲಿ ನಾನು ನಾವು ಕುಕಿಂಗ್ ಚಿಕನ್ ಸಾಂಬಾರ್. ನಾನು ಮೋಟೋ ವ್ಲಾಗರ್ ಆಗ್ಬೇಕು ಅನ್ನೋ 3ನೇ ಕ್ಲಾಸ್ ಓದಿದ್ಯ ಹಂಗಾದ್ರೆ? ಹೆಸರು ಗೊತ್ತಿಲ್ವಂತೆ, ಅಡ್ಗೆ ಮಾತ್ರ ಮಾಡ್ತಾನಂತೆ. ಇದಾ ವಿಡಿಯೋ ಮಾಡ್ತೀವಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಫ್ಕೋರ್ಸ್ ಇಲ್ಲಿ ಸ್ವಲ್ಪ ಗಂಟೆ ಸೌಂಡ್ ಕೇಳಿಸ್ತಿದೆ, ಯಾಕಂದರೆ ನಾವು ದೇವಸ್ಥಾನದಲ್ಲಿದ್ದೀವಿ ನಮ್ಮೂರಲ್ಲಿ. ಅಂದರೆ ಲಾಸ್ಟ್ ವಿಡಿಯೋಲಿ ನಾನು ತೋರಿಸಿದ್ದು ಅತ್ತೆ ಊರು. ಅತ್ತೆ ಈಗ ಮದುವೆಯಾಗಿ ಹೋಗಿದ್ದಾರಲ್ಲ ಆ ಊರು. ಇವಾಗ ನಾವು ಬಂದಿರೋ ನಮ್ಮ ಅಮ್ಮನೂರಿಗೆ. ಆ ಅತ್ತೆ ಊರು ಅಂದರೆ ಏನು ವ್ಯತ್ಯಾಸ ಇಲ್ಲ, ನಮ್ಮ ಅಮ್ಮನ ದೊಡ್ಡಮ್ಮನೂರು. ಯಾಕಂದರೆ ಅತ್ತೆ ಮಾಮ ಅಪ್ಪ ಅಮ್ಮ ಎಲ್ಲ ಎಕ್ಸ್ಚೇಂಜ್ ಆಫರ್ ಮದುವೆ ಆಗಿರೋದು. ಸೊ ಇಲ್ಲಿ ನಮ್ಮ ಊರಿಗೆ ತುಂಬ ವರ್ಷ ಆದಮೇಲೆ ಬಂದಿದ್ದೀನಿ. ಆ್ಯಂಡ್ ಈ ದೇವಸ್ಥಾನ ಪೂಜೆಗೂ ಅಷ್ಟೇ ವರ್ಷ ನಮ್ಮ ಮನೇಲಿ ಮಾಡೋರು. ಬಟ್ ನಾವು ಕಾಲೇಜ್ ಅಂತನೋ ಕೆಲಸ ಅಂತನೋ ಬಂದಿರಲಿಲ್ಲ, ತುಂಬ ದಿನ ಆದಮೇಲೆ ಬಂದಿದ್ದೀವಿ. ಬ್ಯಾಕ್ಗ್ರೌಂಡ್ ಏನಿದೆ ಅವೆಲ್ಲ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್. ಈ ಕಂಪ್ಲೀಟ್ ವೀಡಿಯೋಲಿ ಇವತ್ತು ನಾವು ಊರಲ್ಲಿ ಏನು ಮಾಡಿದ್ವಿ. ನಾಚ್ಕೊಂಡು ಹೋಗ್ಬಿಟ್ಲು ಅವ್ರ ಅಮ್ಮನ ತರ ಡಿಟೋ. ಸೊ ಈಗಷ್ಟೇ ಬಂದು ಇಲ್ಲಿ ಸೆಟಲ್ ಆಗ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡೋದಿದೆ. ನಮ್ಮ ಪೂಜೆಗೆ ನಾವು ಇಲ್ಲೇ ಅಡುಗೆ ಮಾಡ್ಕೊಂಡು ಇಲ್ಲೇ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಿ. ಸೊ ಅದಕ್ಕೆ ಬೇಕಾಗಿರೋ ಐಟಮ್ ಎಲ್ಲ ಆಟೋಲಿದೆ. ಲೈಕ್ ವಿ ಆರ್ ನಾಟ್ ಕಾರ್ ಪೀಪಲ್, ನಮ್ಗೆ ಆಟೋನೇ ಇಲ್ಲ. ಸೊ ಮೊದಲು ಇದು 2 ದೇವಸ್ಥಾನ ಇದೆ. ಒಂದು ಷಣ್ಮಹಾತ್ಮ ಸ್ವಾಮಿ ದೇವಸ್ಥಾನ, ಇನ್ನೊಂದು ಮುನಿಯಪ್ಪ ಸ್ವಾಮಿ ದೇವಸ್ಥಾನ. ನಾವು ಮೊದಲು ಷಣ್ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಮುಗಿಸ್ತೀವಿ. ಯಾಕಂದರೆ ನಾವು ಷಣ್ಮಹಾತ್ಮ ದೇವರಿಗೆ ವೆಜ್ ಪ್ರಸಾದ ಆಗಿ ಕೊಡಬೇಕು, ನೈವೇದ್ಯ ಆಗಿ ಅದನ್ನು ಇಡಬೇಕು. ನಾವು ಇಲ್ಲ ಮೊಸರನ್ನ ತಳಗೆ ಅಂತ ಇಡ್ತೀವಿ, ಅಂದರೆ ನೈವೇದ್ಯಕ್ಕೆ ಇಡೋದ ನಾವು ತಳಗೆ ಅಂತೀವಿ. ಮೊಸರನ್ನ ತಳಗೆ ಆಗಿ ಇಡ್ತೀವಿ. ಇಲ್ಲಾಂದರೆ ನಮ್ಮ ಕಡೆ ಚರ್ಪು ಅಂತಾರೆ, ಬಾಳೆಹಣ್ಣು ಕೊಬ್ಬರಿ ಅವಲಕ್ಕಿಯಿಂದೆಲ್ಲ ಬೆಲ್ಲ ಹಾಕಿ ಮಾಡೋದು ಪ್ರಸಾದನ ಚರ್ಪು ಅಂತಾರೆ. ಸೊ ಇವೆರಡರಲ್ಲಿ ಒಂದನ್ನು ನಾವು ನೈವೇದ್ಯಕ್ಕೆ ದೇವ್ರಿಗೆ ಕೊಡ್ತೀವಿ. ಸೊ ದೇವ್ರಿಗೆ ಕೊಡೋದಕ್ಕೆ ಮುಂಚೆ ನಾವು ಮೊದಲು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ತೀವಿ. ಇವಾಗ ಪೂಜೆ ಎಲ್ಲ ಮುಗಿಸಿದ್ವಿ. ಸೊ ಪ್ರಸಾದದ ಪ್ರಿಪ್ರೇಷನಲ್ಲಿದ್ದೀವಿ. ಅಮ್ಮ ಕಾಯಿ ತುರಿತಿದ್ದಾರೆ. ನಾನು ನಮ್ಮ ಮಾಮ ಅಜ್ಜಿ, ನಮ್ಮ ದೊಡ್ಡಜ್ಜಿ, ನಮ್ಮ ಅಜ್ಜಿ, ಅತ್ತೆ, ಮಾಮ, ತಮ್ಮ, ಅಪ್ಪ ಇಷ್ಟು ಜನ ಬಂದಿದ್ದೀವಿ. ಸೊ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾಯಿದ್ದೀವಿ. ನಾನು ನಮ್ಮ ಮಾಮ ಬಾಳೆಹಣ್ಣು ಕಟ್ ಮಾಡ್ತಾರೆ, ನಮ್ಮಮ್ಮ ಕಾಯಿ ತುರಿತಿದ್ದಾರೆ, ನಮ್ಮಪ್ಪ ಅಲ್ಲಿ ಸೈಡಲ್ಲಿ ಬೆಲ್ಲ ಹಚ್ಕೊತಿದ್ರು. ಸೊ ಪ್ರಸಾದ ಎಲ್ಲ ಮಾಡಾದ್ಮೇಲೆ ಮತ್ತೆ ಇನ್ನೊಂದು ಸರಿ ನಾವು ಪೂಜೆಗೆ ಕೊಡ್ತೀವಿ. ಪ್ರಸಾದನ ದೇವ್ರ ಮುಂದೆ ಇಟ್ಟು ಇನ್ನೊಂದು ಸರಿ ಪೂಜೆ ಮಾಡಿದ್ಮೇಲೆ ನಾವು ಅದನ್ನು ಎಲ್ಲರೂ ಹಂಚ್ಕೊಂಡು ತಿನ್ನೋದು. ತುಂಬ ಊರೊಳಗೆ ತುಂಬ ದೂರದಲ್ಲಿ ದೇವಸ್ಥಾನ ಇರೋದ್ರಿಂದ ನಮ್ಮ ಫ್ಯಾಮಿಲಿಯವ್ರು ಇರ್ತಾರೆ. ಅದು ಬಿಟ್ಟರೆ ನಮ್ಮ ಥರ ಯಾರಾದರೂ ಇನ್ನೊಂದು ಫ್ಯಾಮಿಲಿ ಪೂಜೆ ಮಾಡಿಸೋದಕ್ಕೆ ಅಂತ ಬಂದಿದ್ರೆ ಅವ್ರು ಇರ್ತಾರೆ ಅಷ್ಟೇ, ಇನ್ಯಾರೂ ಇರಲ್ಲ. ಪೂಜಾರರು ಅಷ್ಟೇ, ಇಷ್ಟು ಜನ ಬಿಟ್ಟರೆ ಇನ್ಯಾರೂ ಇರಲ್ಲ. ಇಲ್ಲಂತೂ ಹೆವಿ ಕೋತಿ ಕಾಟ ಇದೆಯಪ್ಪ. ಇವ್ನು ನೋಡಿ ಇಲ್ಲಿ ಏನ್ ಮಾಡ್ತಾವನೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನಂತೂ ನನ್ನ ಬ್ಯಾಗೆಲ್ಲ ತುಂಬ ಸೇಫ್ಟಿಯಲ್ಲಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಇಲ್ಲಿ ಹೆವಿ ಕೋತಿಗಳು ಕಾಟ ಇದೆ. ನಮ್ಮತ್ತೆ ಫುಲ್ಲು ಮೈ ಗಾಡ್, ನಮ್ಮತ್ತೆ ಕುಕ್ಕಿಂಗ್ ಬಿಸಿ. ಮೇಡಮ್ ಜಿ ಕುಕ್ಕಿಂಗ್. ಹೋಯ್ ಅದು ಸ್ಟ್ಯಾಂಡಿಂಗ್ ಅಲ್ಲಿ. ಹೇಳ್ದೆ ಬಿಡು ಎಲ್ಲ, ಅದು ಇಂಟ್ರೋ ಆಯಿತು. ನಮ್ಮೂರು ಯಾವುದು, ಆ ಊರೇನು, ಹೌ ಇಟ್ ಈಸ್ ಕನೆಕ್ಟೆಡ್ ಎಲ್ಲ ಎಕ್ಸ್ಪ್ಲನೇಷನ್ ಸಿಕ್ಕಾಯ್ತು. ನಾವು ಕುಕಿಂಗ್ ಚಿಕನ್ ಸಾಂಬಾರ್. ಇಲ್ಲ, ಮಸಾಲೆ ಬೇಗ ರುಬ್ಬಿಟ್ಟಿದೀವಲ್ವಾ, ಬಿಸಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇಲ್ಲ ಚಿಕನ್ ಕುಯ್ಕೊಂಡ್ಬರ್ಬೇಕು. ನಾವೇನೋ ಮಾಡ್ತೀವಿ, ನಮ್ಮ ಹೊಟ್ಟೆ ಪಾಡು ಸುಮ್ಮನಿಲ್ವಾ? ಕೊಡೆ ಅವನೇ ಮಾತಾಡ. ಓಕೆ ಮಿಸ್ಟರ್ ರಾಕೇಶ್. ಯಾಕೆ ತಿರ್ಗಿಸೋದು, ಅದನ್ನ ಯೋಚನೆ ಮಾಡು. ನೋಡಿ ಇವತ್ತು ನಾವೀಗ ಏನ್ ಮಾಡ್ತಿರೋದು, ಕುಕಿಂಗ್ ವಿಡಿಯೋಸ್ ಅವ್ರು ಹೇಳ್ಬೇಕದು. ನಾವು ಬರೀ ಕುಕ್ ಮಾಡ್ತೀವಿ ಅಷ್ಟೇ, ಅಡುಗೆ ಹೆಸರೆಲ್ಲ ಗೊತ್ತಿಲ್ಲ. ಹೆಸರು ಗೊತ್ತಿಲ್ವಾ? ಹೆಸರು ಗೊತ್ತಿಲ್ವಂತೆ, ಅಡುಗೆ ಮಾತ್ರ ಮಾಡ್ತಾನಂತೆ. ಏನು ಹೆಸರು ಗೊತ್ತಿದ್ರೆ ಅಡುಗೆ ಏನ್ ಮಾಡ್ತೀಯಾ? ಸಾಂಬಾರ್ ಇದು ಏನ್ ಸಾಂಬಾರು? ಚಿಕನ್ ಸಾಂಬಾರು ಮಾಡ್ತಿರೋದು. ಹೇಗ್ ಮಾಡೋದು ಪ್ರೊಸೀಜರ್ ಹೇಳಿ. ಪ್ರೊಸೀಜರಾ? ನಾವು ಅಸಿಸ್ಟೆಂಟ್ ಅಂತ ಐತೆ ನೀನು? ಹೌದಾ? ಆಗ್ಲಿ ಬಿಡು, ಆಗ್ಲಿ. ಓಕೆ, ನಿಮ್ ಗುರುಗಳು ಏನೇನು ಹೇಳ್ಕೊಟ್ಟಾರ ಅಡುಗೆಯಲ್ಲಿ? ಯಾವ ಗುರುಗಳು? ಇವ್ರ, ನೀವು ಅಸಿಸ್ಟೆಂಟ್ ಅಲ್ವಾ? ಅವರಾ ತಿರ್ಗಿಸೋದು ಹೇಳ್ಕೊಟ್ಟವ್ರು ಅಷ್ಟೇ, ಅವ್ರಿಗೆ ಅದೇ ಗೊತ್ತಿಲ್ಲ. ಎಡಗೈಯಲ್ಲಿ ತಿರ್ಗಿಸೋದು. ಎಡಗೈ ತಿರ್ಗಿಸ್ತಾ, ಆದ್ರೆ ನಮಗೆ ಬುದ್ಧಿ ಐತೆ, ನಾವು ಬಲಗೈಯಲ್ಲಿ ತಿರ್ಗಿಸ್ತೀವಿ ಅಷ್ಟೇ. ಅಂದ್ರೆ ನಿಮ್ ಗುರುಗಳಿಗೆ ಬ್ರೈನ್ ಇಲ್ಲ ಅಂತ. ಸೊ ಉರಿತದ
ಜೋರ್ ಮಾಡ ಒಂಚೂರು ಉಕ್ಕೋಗ್ಬಿಡುತ್ತೆ ಅಂತನಾ. ಇವಾಗ ಹೇಳು, ನೀವು ಊರಲ್ಲಿ ಪೂಜೆ ಮಾಡ್ತಿದ್ದೀರಿ, ಏನೇನು ಪ್ರಿಪ್ರೇಷನ್? ಫುಲ್ ಟೈರ್ಡ್ ಆಗ್ಬಿಟ್ಟಿದ್ಯಾ? ವರ್ಷ ಮಾಡ್ತಿದ್ದೆ, 2 ವರ್ಷ ಏನ್ ಮಾತಾಡ್ಲಿ ನಾನು. ಈಗ ಎಷ್ಟು ವರ್ಷದಿಂದ ಮಾಡ್ತಿದ್ಯಾ ಪೂಜೆ ಅದು ಹೇಳು? ಅಲ್ಲ 5 ವರ್ಷದಿಂದ ಮಾಡ್ತಾ ಇದ್ದೆ. ಅಷ್ಟೇನಾ? ನಾ ಚಿಕ್ಕ ವಯಸ್ಸಿಂದ ಮಾಡ್ತಿದ್ಯಾ? 10 ವರ್ಷದಿಂದ ಮೇಲ್ ಮಾಡ್ತೀವಿ, 5 ವರ್ಷದಿಂದ ಮಾಡ್ತೀವಿ. ಅದೇ 10 ಮದುವೆ ಆಗ್ತಾವಿಂದನೂ ಮಾಡ್ತಾನೆ ಇದೀಯವ್ವ. ಅದೇ ನಾನೀಗ ನಾನು ಮಾಡಿರೋ ವರ್ಷಲ್ಲ ಹೇಳ್ಬೇಕಾ? ಒಂದ್ 2-3 ವರ್ಷ ಹೇಳ್ರಿ. ಅಲ್ಲ ಒಂದ್ 2-3 ವರ್ಷ ಹೇಳ್ರಿ, ನಡೆಯಲ್ವಾ? 5 ವರ್ಷ ಅಂತೆ. ಏನ್ ಒಂದ್ ವರ್ಷ ಕೊಯ್ಮೆ ಆಯ್ತು ಆಗ್ಲಿ ಬಿಡ್ರಿ. ಆಯ್ತು ಹೇಳಿ ನಿಂಗೆ ಬಂದಂಗೆ. ಹೇಳ್ರಪ್ಪ. ಹೇಳ್ರಪ್ಪ, ಅಂಬರೀಶ್ ಸ್ಟೈಲ್ ಹೇಳ್ರಪ್ಪ, ಹೇಳ್ರು. ಹೇಳು. ಒಂದ್ 25 ವರ್ಷದಿಂದ ಮಾಡ್ತೀವಿ. ಏನೇನ್ ಮಾಡ್ತಿದ್ದೆ ಅಡ್ಗೆಗಳನ್ನೆಲ್ಲ? ಕೋಳಿ ಕುಯ್ದು ದೇವ್ರು ಮಾಡ್ತಾರೆ. ಕೋಳಿ ಕುಯ್ತೀವಿ, ನಿಂದೆ ಕಾಪಿ ಹೊಡಿತಿದ್ದೆ. ಕೋಳಿ ಕುಯ್ತೀವಿ, ಅನ್ನ ಮಾಡ್ತೀವಿ, ಹಿಟ್ಟು ಮಾಡ್ತೀವಿ, ಕಾಳು ಗಜ್ಜಿ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಅಡಿಗೆ ಮಾಡೋದೆಲ್ಲ ಮಾಡ್ತೀವಿ. ಇವಾಗ ಕಡಿಮೆ ಜನ ಆಗ್ಬಿಟ್ಟಾರ, ಅವಾಗೆಲ್ಲ ಜಾಸ್ತಿ ಇರೋರಲ್ಲ. ಜಾಸ್ತಿ ಜನ ಇದ್ರಿ, ಎಲ್ಲ ಹತ್ತೈತೆ ಹೊಂಟೈತಾರೆ ಕೆಲ್ಸಕ್ಕೆ. ನೀವು ಯಾರು ಬರಲ್ಲ. ಅವಾಗೇನು ಮಸ್ತಾಗಿ ತುಂಬಾ ಕುಂತ್ಕೊಂಡವ್ರು, ಅವ್ರಿಗೆ ಕೆಲ್ಸದ ಈಗ ಎಲ್ಲ ಹುಡುಗರು. ಎಲ್ಲ ಹುಡುಗರು ಊಟ ಮಾಡೋದಕ್ಕೆ ಅಂತಾನೆ ಕರೆಕ್ಟ್ ಊಟ ಟೈಮಿಗೆ ಬರೋರು. ಈಗೆಲ್ಲ ಮೈ ಕಚ್ಚಳಕ್ ಹೋಗೋದು, ದನ ಮೆಸಕ್ ಹೋಗೋದು, ಮೆಸಕೋಗೋದು ಎಲ್ಲ ಜನ ಜಾಸ್ತಿ ಇರೋರು. ಈಗ ಇನ್ನ ಟೈಮ್ ಅದೇ, ಏನಾನ ಹೋಗೋರು ಬರೋರು ಬರ್ಬೋದು. ಹೌದು, ಅವ್ರು ದೇವ್ರು ಕರ್ಕೊಬೋದು. ಗೈಸ್, ಇವಾಗ ನಾನು ಅಡ್ವೆಂಚರ್ ಅಂತ ಹೇಳಿದ್ನಲ್ಲ, ಈ ಬೈಕ್ ಓಡಿಸೋದೇ ನನ್ನ ಬೈಕಾಟಿ ಏನು ಅನ್ಬೇಕು ನನಗೆ ಗೊತ್ತಿಲ್ಲ. ಇದು ಓಡಿಸೋದೇ ನನಗೆ ಇವಾಗ ಅಡ್ವೆಂಚರ್. ಇದು ನಮ್ಮ ಗಾಡಿ, ಐ ಆಮ್ ಯೂಸ್ ಟು ದಟ್. ನನಗೆ ಇದು ಓಡ್ಸೋಕ್ಕೆ ಬರುತ್ತೆ. ಬಟ್ ನನ್ನ ಲೈಫಲ್ಲೇ ಕಲ್ತಿದ್ದು ಮೊದಲನೇ ಗಾಡಿ ಓಡಿಸೋದು ಇದು. ಈಗ ಆದರೆ ನನ್ನ ಪ್ರಾಬ್ಲಮ್ ಏನಂದರೆ, ನನಗೆ ಸೆಂಟರ್ ಸ್ಟ್ಯಾಂಡ್ ತೆಗಿಯೋದಕ್ಕೆ ಬರೋಲ್ಲ. ಅದಕ್ಕೆ ಇವಾಗ ನನ್ನ ತಮ್ಮ ಹೆಲ್ಪ್ ಮಾಡ್ತಾನೆ. ಅವ್ನು ಬಂದು ಸೆಂಟರ್ ಸ್ಟ್ಯಾಂಡ್ ತೆಗೆದು ಕೊಟ್ಟರೆ ನಾನು ಈ ಗಾಡಿ ಓಡಿಸ್ತೀನಿ. ಎಮೋಷನ್ ಈ ಗಾಡಿ ಓಡಿಸೋದು. ನಾವು ಸಣ್ಣ ವಯಸ್ಸಲ್ಲಿದ್ದಾಗ ಇದು ಓಡಿಸ್ತಾ, ಅವಾಗಿನ್ನೂ ಬ್ರ್ಯಾಂಡ್ ನ್ಯೂ. ನಾನು ಈ ಗಾಡಿ ಫಸ್ಟ್ ಮುಟ್ಟಾಗ ನಾನೇ ಒಂದು 2 ಸರಿ ಬೀಳಿಸ್ಬಿಟ್ಟಿದ್ದೆ. ಬಟ್ ಸಖತ್ತಾಗಿತ್ತು ಅವಾಗ, ಹೊಸ ಗಾಡಿ. ಈಗೆಲ್ಲ ಊಷ್ಟಾಗಿದೆ. ನಮ್ಮ ಮಾಮ ಎಲ್ಲ ಸರ್ವಿಸ್ ಚೆನ್ನಾಗಿ ಕೊಟ್ಟವ್ರ ಕೆಲಸ ಇದಕ್ಕೆ. ಹಾಗಲ್ಲ, ಸ್ಟ್ಯಾಂಡ್ ತಕ್ಕೊಟ್ಬಿಟ್ಟು ಬಾ. ಮುಂದಕ್ಕೆ ಹೊಡ್ಕೊಂಬಿಡ್ತೀನಿ ನಾನು. ಅಯ್ಯೋ ದೇವಾರೇ. ಹಾಂ, oh my god. Okay, I finally done it guys. ಓ, ಇಲ್ಲಿದೆಯಾ ಪೋಸ್? ಈಗ ಕಟ್ಟ ಕಡೆಯ ಪ್ರಶ್ನೆ, ನನ್ನ ಕೈಲಿ ಕಿಕ್ ಹೊಡಿಯೋಕ್ಕಾಗಲ್ಲ. ಮೇಜರ್ ಪ್ರಾಬ್ಲಮ್. ಕಿಕ್ಕೆ ಎಲ್ಲ ಮಾಮ ಊಸ್ಟ್ ಮಾಡ್ಬಿಟ್ಟದ ಗಾಡಿ ಎಲ್ಲ. ಕಾಲು ತೋರಿಸ್ಬಿಟ್ಟಾರಕ್ಕೆ ಹಿಂಗೆ ಮೇಲ್ ಬಾ ಒಂಚೂರು. ಕಾಲ್ ಮೇಲೆ ಕಿಕ್ಕು ಮಾಮ ಗಾಡಿ. ಹಾಂ, ಎಸ್, ಯುರೇಕಾ. ಈಗ ಒಂದು ರೌಂಡು ಹಂಗೆ ಹೋಗಿ ಬರ್ತಿದ್ದೀರ. ಬ್ರೇಕ್ ಇದೆಯಾ ಗುರು? ಮಾಮ ಅಲ್ಲೇ ಜಜ್ಜಿ ಬಜ್ಜಿ ಮಾಡಿಬಿಟ್ಟಿದೆ. ಅತ್ತೆ ಒಂದು ರೌಂಡ್ ಕರ್ಕೊಂಡು ಹೋಗ್ಬೇಕು. ಇವಾಗ ಅಡುಗೆ ಮಾಡ್ತಾರೆ, ಏನಾರು ಹೋಗಿ ಬಾ ರೌಂಡ್ ಉಂಟು ಕಚ್ಬಿಡ್ತಾರೆ. ಈಗ ನಾನೇ ಒಂದು ರೌಂಡ್ ಹೋಗಿ ಬರ್ತೀನಿ. A few minutes later. ಪೆಟ್ರೋಲ್ ಎಲ್ಲ ಇದೆ. ಈ ಟಿವಿ ಸೋರ್ಸ್ ಮೇಲೆ ನಾನು ಮೋಟೋ ವ್ಲಾಗರ್ ಆಗ್ಬೇಕು ಅನ್ನೋ ಕಾನ್ಫಿಡೆನ್ಸ್ ಬಿಟ್ಟಿದೆ. ವಾಟ್ ಯು ಸೇ ರಾಕೇಶ್? ಈಗ ನಾನು ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಅಂದರೆ ಕೋಳಿ ಕಟ್ ಮಾಡಿ ಸಾಂಬಾರೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಕೋಳಿನ ದೇವಸ್ಥಾನದ ಮುಂದೆ ತೊಗೊಂಡು ಹೋಗಿ ಅದು ನೀರು ಚಿಮ್ಸೆ ತಲೆ ಒದ್ರಿದ್ರೆ ಆಮೇಲೆ ಅದನ್ನು ಕಟ್ ಮಾಡ್ತೀವಿ. ಅದನ್ನು ನನ್ನ ಕಣ್ಣಲ್ಲಿ ನೋಡೋದಕ್ಕೂ ಆಗಲ್ಲ, ಅದಕ್ಕೆ ನಾನು ಶೂಟ್ ಮಾಡೋದಕ್ಕೂ ಹೋಗಲಿಲ್ಲ. ಸೊ ಮಾಡಿರೋ ಅಡುಗೆ ಎಲ್ಲ ದೇವ್ರ ಮುಂದೆ ಬಡಿಸ್ತಾ ಇದ್ದೀವಿ. ದೇವ್ರ ಮುಂದೆ ಬಡಿಸ್ಮೇಲೆ ಮತ್ತೆ ಮನೆಯವರೆಲ್ಲ ಸೇರಿ ಪೂಜೆ ಮಾಡ್ತೀವಿ.
ಇಲ್ಲಿ ನಾನು ವಿಡಿಯೋ ಮಾಡ್ಕೊಂಡು ತಿರುಗ್ತಾ ಇರೋದು ನೋಡಿ ಪೂಜಾರು ನನ್ನ ಇನ್ವೆಸ್ಟಿಗೇಷನ್ಗೆ ಕರಿತಾ ಇದ್ದಾರೆ. ಇದಾ ವಿಡಿಯೋ ಮಾಡ್ತೀವಿ. ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಎಲ್ಲರೂ ನೋಡ್ತಾರೆ ಈ ವಿಡಿಯೋನ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೆ. ಅದನ್ನ ಕೇಳಕ್ ಕರೆದ್ರಾ? ಊಟ ಮಾಡಿದ್ರಾ? ಅಜ್ಜಿ ಪೋಸ್ಟ್ ಕೊಡ್ತದ ನೋಡಿ ತಿಂದೆ. ರೀಲಲ್ಲಿ ಆಕ್ಟಿಂಗ್ ಮಾಡಂದ್ರೆ ಮಾಡಲ್ಲ. ಗಾಡೀಲೆಲ್ಲ ಹೊರಟ್ರು ನಮ್ಮ ಮನೆಯವರು. ಸೊ ಆಟೋದಲ್ಲಿ ಎಷ್ಟು ಸಾಮಾನು ತೊಗೊಂಡೋಗೋದಕ್ಕಾಗತ್ತೋ ಅಷ್ಟು ತೊಗೊಂಡೋದ್ರು. ಇಲ್ಲಿ ಇರೋರು ನಾವು 4 ಜನ, ನಮ್ಮ ಅಜ್ಜಿ, ದೊಡ್ಡಜ್ಜಿ, ಆಂಟಿ ಆ್ಯಂಡ್ ಮೀ. ಸೊ ಇಷ್ಟು ಜನ ನಡ್ಕೊಂಡು ಹೋಗ್ಲೇಬೇಕು ಇವಾಗ, ಬೇರೆ ಆಪ್ಷನ್ ಇಲ್ಲ. ಸೊ ವಿ ಆರ್ ಯೂಸಿಂಗ್ ಬೈಪಾಸ್ ರೋಡ್ ಅನ್ನೋ ಥರ ಸಂದಿಗುಂದಿಲೆಲ್ಲ ನುಗ್ಗಿ ಹೋಗ್ತಾ ಇದ್ದೀವಿ. ಇದೇ ಚೈಲ್ಡ್ಹುಡ್ಡಲ್ಲಂತೂ, ಇವಾಗಾದ್ರೂ ನಾವು ಗಾಡೀಲಿ ಬರ್ತೀವಿ. ನಾವು ಸಣ್ಣವರಿದ್ದಾಗ ಕಂಪ್ಲೀಟ್ ಮನೆಯಿಂದ ಇಲ್ಲಿವರೆಗೂ ನಡ್ಸ್ಕೊಂಡು ಬರೋರು. ಆ್ಯಂಡ್ ತುಂಬ ದೂರ ಇದೆ, ಅಷ್ಟು ಹತ್ರ ಅಲ್ಲ. ಇವರು ನಮ್ಮ ಅತ್ತೆಗೆ ಮಾಮಿನ್ಲ, ನಮ್ಮ ಅತ್ತೆಗೆ ಅತ್ತೆ. ಅಜ್ಜಿ ಹಾಯ್ ಹೇಳು. ಹಾಯ್ ಏನು? ಓ ವಾವ್, ಏನು ನಿನ್ನ ಹೆಸರು ಹೇಳು. ನನ್ನ ಹೆಸರು ಇಂಥದ್ದು ಓದಿದ್ದೆ ಹೇಳು. ಹೇಳು ಪರವಾಗಿಲ್ಲ, ಓದಿತ್ತು ಏನಾದರೂ ಒಂದು. ನಾನು ಓದಿಲ್ಲ ಅಡಿ, ನಾನು ಸೇರೇ ಇಲ್ಲ, ಓದಿಯೇ ಇಲ್ಲ. ಏನು ಇದಕ್ಕೆ ಆಸ್ಪತ್ರೆಗೆಲ್ಲ ಹೋಗೋದು, ಓದಕ್ಕೆ ಸ್ಕೂಲ್ಗೆ. ಅಜ್ಜಿ ನೀನೇನು ಓದಿದ್ಯಾ? ನೀನು ಸ್ಕೂಲ್ಗೆ ಹೋಗಿದ್ದಂತಲ್ಲ. ನಡಿ ನಡ್ಕೊಂಡು ನಡಿ. ಯಾಕೆ ನಿಂತು? ಯಾರನ್ನ? ನೀನು. ಕಾನ್ವರ್ಸೇಷನ್ ಸ್ಟಾರ್ಟ್ ಆಯಿತು. ಅಕ್ಕಂಗಿರ್ ಮಧ್ಯೆ ಬೆಂಕಿ ಹಚ್ಕೊಂತು. 3ನೇ ಕ್ಲಾಸ್ ಓದಿದ್ಯಾ ಹಂಗಾದ್ರೆ? ಒಂದಾ? ನೀವು? 6 7 7. ಇರೋರಲ್ಲಿ ಇಂಟೆಲಿಜೆಂಟ್ ನೀವೇ. ಕನ್ನಡ ಎಲ್ಲ ಗೊತ್ತಾಯ್ತು. ಓದಕ್ ಬರ್ತಾ? ಕನ್ನಡ ನಾನು ಭರತ ಬುಕ್ ಮಾಡ್ಕೊಂಡಿದ್ದೀನಿ. ಹಾ. ಓಹೋ ಬೋರ್ ಆದಾಗ, ಬೇಜಾರಾದಾಗ. ಈ ಉಚ್ಚಪ್ಪರ್ ಗಂಗಮ್ಮ ನಾವೇನ್ ಮಾಡ್ಬಿಟ್ಟು ಇಬ್ರು ಒಂದೇ ಕುಂತಿರ್ತ ಬಂಜಾತ್ರ ಮಂತ ಕುಂಬಿಡೋರು. ಬರ್ದು 1ನೇ ಕ್ಲಾಸಲ್ಲಿ ಬರ್ದು ನಾವು ನನ್ನ ಇಂಟ ಕಡೆ ಬಂದು ಅವಳು ನಂಗಾರೆ ಅಡ್ವಾಗಿದ್ಲಲ್ಲ, ಅವ್ಳು ಮುಂದೆ ಕಡೆ ಬಂದು ಮೇಸ್ಟಿಗೆ ಕೊಟ್ರು ತೋರ್ಸಕ್ಕೆ. ಆಮೇಲೆ ಕಟ್ಕೊಳೋದು. ಸೊ ನೀನಿಗೆ ಎಷ್ಟು ಓದೆ ಅಂತ ಹೇಳ ಅಟ್ಲೀಸ್ಟ್ ಅದಾದ್ರು. ಒಂದು ಓದಿಲ್ಲ ನಡಿ. ದೊಡ್ಡಜ್ಜಿ ಏನೋ 3ನೇ ಕ್ಲಾಸ್. ನೀವೇ ಮಾಡ್ಕೊಂಡ್ಬಿಟ್ರ? ಬೇಸು ಹೊಡ್ಬಿಟ್ಲ ಗಂಗಮ್ಮ, ರಕ್ತ ನೋಡ್ಬಿಟ್ವಲ್ಲ, ಅದ್ರಕೊಂಡು ನಾವೇ ಓಡ್ಕೊಂಡ್ಬಿಟ್ಟು ಸ್ಕೂಲ್ಗೆ ಹೋಗ್ಲಿ, ಅದ್ರಕೊಂಡು ಅವ್ಳು ಹೋಗ್ಲ, ನಾನು ಹೋಗ್ಲಿಲ್ಲ. ಬೈತಾ ಇದ್ವಿ. ಸರಿಯಾಗಿ ಅವ್ರ ಗುರು ಎಲ್ರು ನಮ್ಮನ್ ಮಾತ್ರ ಓದು ಬದನೆಕಾಯಿ ದಬಾಕು ಅಂತೇಳಿ ಸ್ಕೂಲ್ ಬಿಟ್ಟು ಓಡ್ಬಂದ್ಬಿಟ್ರಂತೆ. ಟೈಮ್ ಆಯಿತು ಬರ್ರಿ. ಇನ್ನು ನಿಮಗೆ ಕಾಲಾಗಲ್ಲ ನಡ್ಕೊಂಡು ಹೋಗಕ್ಕೆ, ಮನೆಗೆ ಹೋದ್ಮೇಲೆ ಉಂಟೋಯ್ತೀರ. ಅಷ್ಟು ದೂರದಿಂದ ನಡ್ಕೊಂಡು ಬಂದಮೇಲೆ ಕೊನೆಗೂ ನಾವು ಮನೆಗೆ ಬಂದ್ವಿ. ಅಲ್ಲಿ ಏನು ಬಾಳಿಂದ ಗಿಡ ಎಲ್ಲ ಕಾಣ್ತಿದೆ, ಅದರಿಂದ ಇರೋದು ನಮ್ಮ ಅಜ್ಜಿ ಮನೆ. ಯೂಶ್ವಲಿ ಖಾಲಿ ಮಾಡಿಬಿಟ್ಟಿದ್ರು ಎಲ್ಲ ಕತ್ತರಿಸೋಕೆ, ಯಾಕಂದರೆ ಹಾವು ಕಪ್ಪೆ ಅದೆಲ್ಲ ಜಾಸ್ತಿ ಆಗಿಬಿಟ್ಟಿತ್ತು. ರಾತ್ರಿ ಹೊತ್ತು ನಮ್ಮ ಅಜ್ಜಿ ಒಬ್ಬರೇ ಇರ್ತಾರೆ ಅಂತೇಳಿ ಎಲ್ಲ ಕಟ್ ಮಾಡಿಬಿಟ್ಟಿದ್ರು. ಮತ್ತೆ ಬೆಳ್ಕೊಂಬಿಟ್ಟಿದೆ ಎಲ್ಲ, ಹೂವು, ಚೇಪೆಕಾಯಿ ಮರ ಎಲ್ಲ ಬೆಳ್ಕೊಂಡಿದೆ ಫುಲ್. ಏನೋ ಒಂಥರ ಘಾಟ್ ಸೆಕ್ಷನಲ್ಲಿ ಯಾವುದೋ ಚಿಕ್ಕಮಂಗ್ಳೂರು ಮನೆನೋ ಮಂಗಳೂರು ಮನೆನೋ ನೋಡ್ದಂಗೆ ಆಗ್ತಿದೆ ನಮ್ಮ ಅಜ್ಜಿ ಮನೆ. ಅಷ್ಟರಲ್ಲಿ ನಮ್ಮ ಮಾಮ ಅವರು ಬಂದರು. ಸೊ ಆಟೋಯಿಂದ ಮತ್ತೆ ಲಗೇಜ್ ಎಲ್ಲ ಮನೆ ಒಳಗೆ ಇಳಿಸಿ ಬೇಗ ಇಳಿಸ್ಬೇಕಿತ್ತು, ಯಾಕಂದರೆ ಬೇಗ ಮನೆಗೆ ಹೋಗಬೇಕು. ಅಲ್ಲೆಲ್ಲ ಲಗೇಜೆಲ್ಲ ಇಳಿಸಿದ್ಮೇಲೆ ನಾನು ನಮ್ಮಪ್ಪ ಯಾರೂ ಇರಲಿಲ್ಲ, ಯಾಕೆಂದರೆ ನೆಕ್ಸ್ಟ್ ಡೇ ನನಗೆ ಇನ್ನೊಂದು ಕೆಲಸ ಇತ್ತು. ಸೊ ಮನೆಗೆ ಬರಲೇಬೇಕಿತ್ತು. ಅಲ್ಲಿಂದ ಹೊರಟಿ ಮನೆಗೆ ಬಂದ್ವಿ. ಗೈಸ್, ಐ ಆಮ್ ಫೈನಲಿ ಬ್ಯಾಕ್ ಹೋಮ್. ಆಲ್ರೆಡಿ 10:30 ಸಿಕ್ಕಾಪಟ್ಟೆ ಲೇಟ್ ಆಗಿದೆ. ಏನು ಮಾಡೋದಕ್ಕಾಗಲ್ಲ, ಊರಿಂದ ಬರಬೇಕಂದ್ರೆ ಇಷ್ಟು ಟೈಮ್ ಅಂತೂ ಹಿಡಿಯುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಊರಲ್ಲಂತೂ ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಸಖತ್ತಾಗಿತ್ತು. ಆಫ್ಟರ್ ಅ ಲಾಂಗ್ ಗ್ಯಾಪ್ ನಾನು ಎಲ್ಲದರಲ್ಲೂ ಹೇಳ್ತೀನಿ ಆಫ್ಟರ್ ಅ ಲಾಂಗ್ ಗ್ಯಾಪ್, ಬಟ್ ನಿಜವಾಗ್ಲೂ ಆಫ್ಟರ್ ಅ ಲಾಂಗ್ ಗ್ಯಾಪ್. ಯಾಕಂದರೆ ನಾವು ಯೂಶ್ವಲಿ ಊರಿಗೆ ಹೋಗಲ್ಲ. ಹಂಗೆ ಅಷ್ಟು ನಾವು ಚಿಕ್ಕವರಿಂದನೂ ಅಪ್ಪ ಅಮ್ಮನ ಬಿಟ್ಟು ಅಜ್ಜಿ ಮನೆಗೆ ಹೋಗೋದು, ಟೈಮ್ ಸ್ಪೆಂಡ್ ಮಾಡೋದು ಆ ಥರ ಮಾಡಿಲ್ಲ.
ಸೊ ಊರಿಗೆ ಜಾಸ್ತಿ ಹೋಗಿಲ್ಲ. ಅದು ಅಲ್ಲದೆ ನಾನು ಎಷ್ಟೋ ದಿನ ಆದಮೇಲೆ ಊರಿಗೆ ಹೋದ್ಮೇಲೆ ಈ ಪೂಜೆ ಮಾಡ್ತಾಯಿದ್ದಾರೆ. ನಾನು ತುಂಬ ಸಣ್ಣವಳಿದ್ದಾಗ ಮಾಡಿದ ನೆನಪು, ಅದು ಬಿಟ್ಟರೆ ಇವಾಗೇ ಮಾಡಿದ್ದು. ಸಖತ್ತಾಗಿತ್ತು. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ ಬಾಯ್.